ನಮಸ್ಕಾರ ವೀಕ್ಷಕರೇ. ಹಾಗೆ ನೋಡಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ 2023ರಲ್ಲಿ HP ಸ್ವರೂಪ್ ಅವರು ಗೆದ್ದದ್ದೇ ಆಕಸ್ಮಿಕವಾಗಿ. ಈ ಕ್ಷೇತ್ರಕ್ಕೆ ರೇವಣ್ಣ ಅವರ ಪತ್ನಿ ಭವಾನಿ ಎಲ್ಲಿ ಬಂದು ಬಿಡುತ್ತಾರೋ ಎಂಬ ಭಯ ಶುರುವಾಗಿತ್ತು. ಅಂದು ಶಾಸಕರಾಗಿ ಪ್ರೀತಮ್ ಗೌಡ್ರು ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಕೆಲಸ ಮಾಡಿದ್ದರೂ ಅವರ ಜೊತೆಗಾರರ ಭಯಂಕರ ಭ್ರಷ್ಟಾಚಾರ ಮತ್ತು ಆರ್ಭಟದಿಂದ ಬೆಚ್ಚಿ ಬಿದ್ದಿದ್ದ ಜನರು ಒಳಗೊಳಗೆ ಬದಲಾವಣೆಯನ್ನು ಬಯಸುತ್ತಿದ್ದರು. ಗೆದ್ದ ಮೊದಲ ಅವಧಿಯಲ್ಲಿ ಪ್ರೀತಮ್ ಗೌಡರಷ್ಟು ಹಣ ಮತ್ತು ಆಸ್ತಿ ಸಂಪಾದಿಸಿದ ಶಾಸಕ ಇಡೀ ರಾಜ್ಯದಲ್ಲಿ ಯಾರೂ ಇಲ್ಲ ಎಂಬುದಂತೂ ಸತ್ಯ. ಆ ಕಾಂಗ್ರೆಸ್ನಲ್ಲಿ ಜನರ ವಿಶ್ವಾಸ ಗಳಿಸಿದ ಹೇಳಿಕೊಳ್ಳುವಂತಹ ಆಕಾಂಕ್ಷಿಗಳು ಇರಲಿಲ್ಲ. ಮುಂದೆ ಬಂದರೆ ಹಾಯಲೂ ಬಾರದ, ಹಿಂದೆ ಬಂದರೆ ಒದೆಯಲೂ ಬಾರದ ಸ್ವರೂಪ್ ಅವರನ್ನು ಜನರು ಆರಿಸಿಕೊಂಡರು. HD ಕುಮಾರಸ್ವಾಮಿಯವರ ಬೆಂಬಲ ಕೂಡ ಸಿಕ್ಕಿತು. HS ಪ್ರಕಾಶ್ ಅವರ ಅಗಲಿಕೆಯ ಅನುಕಂಪ ಕೂಡ ಇತ್ತು. ಹೀಗೆ ನಿರಾಯಾಸವಾಗಿ ಗೆದ್ದ ಸ್ವರೂಪ್ ದೊಡ್ಡ ಕನಸುಗಾರ ಅಲ್ಲ ಎಂಬುದು ಕಾಲಕ್ರಮೇಣ ಸಾಬೀತಾಗುತ್ತಾ ಬಂತು. ಛಲ ಬೇಕು ಮನುಜಂಗೆ ಎಂದು ವಚನಕಾರರು ಹೇಳಿದ್ದಾರೆ. ಅಂತಹ ಛಲ ಇದ್ದರೆ ಸ್ವರೂಪ್ ಅವರು ಬೆಳೆಯಲು ಅವಕಾಶ ಸೃಷ್ಟಿಸಿಕೊಳ್ಳುತ್ತಿದ್ದರು. ಇವರಿಗೆ ದೇವೇಗೌಡರಂತಹ ಜನನಾಯಕನ ಹೋರಾಟದ ಕೆಚ್ಚು ಇಲ್ಲ. HD ರೇವಣ್ಣ ಅವರಂತೆ ಬೆದರಿಕೆ ಹಾಕಿ ಮಾಡುವ ಚಾಲಾಕಿತನವೂ ಇಲ್ಲ. KM ಶಿವಲಿಂಗೇಗೌಡರಂತೆ ಓಲೈಸುವ ಗುಣಗಳೂ ಇಲ್ಲ. ರಾಜಕಾರಣದಲ್ಲಿ ಚುರುಕುತನ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಜನರು ಕಾರಣ ಕೇಳುವುದಿಲ್ಲ, ಫಲಿತಾಂಶ ನೋಡುತ್ತಾರೆ. ಲಕ್ಷದಲ್ಲಿ ಒಬ್ಬರಿಗೆ ಇಂತಹ ಅವಕಾಶಗಳು ಸಿಗುತ್ತವೆ. 3 ವರ್ಷಗಳಿಂದ ಸ್ವರೂಪ್ ಏನು ಮಾಡಿದರೆಂದು ಕೇಳಿದರೆ ಅವರಿಂದ ಏನು ಉತ್ತರ ಬರುತ್ತದೆ? ಕೆಲವು ಹಳ್ಳಿಗಳ ರಸ್ತೆ ದುರಸ್ತಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಫೋಟೋಗಳು ಆಗಾಗ ಮಾಧ್ಯಮಗಳಲ್ಲಿ ಕಾಣುತ್ತವೆ. ಇವರು MLA ಆಗಿ ಛಾಪು ಮೂಡಿಸುವ ನೆನಪಿನಲ್ಲಿ ಉಳಿಯುವ ಯಾವ ಕೆಲಸ ಮಾಡಿದ್ದಾರೆ? ಕೆಲಸ ಹೋಗಲಿ, ಯಾವ ಯೋಜನೆಗಾಗಿ ಧ್ವನಿ ಎತ್ತಿದ್ದಾರೆ? ಹಾಸನದ ಹೊಸ ಬಸ್ ನಿಲ್ದಾಣದ ಸಮೀಪದ ರೈಲ್ವೆ ಮೇಲ್ಸೇತುವೆ ವಿಚಾರವನ್ನೇ ತೆಗೆದುಕೊಳ್ಳಿ. 2019ರಂದೇ ಅದರ ಕಾಮಗಾರಿ ಆರಂಭ ಆಯಿತು. ಮಧ್ಯ ಸ್ಥಗಿತಗೊಳ್ಳಲು ಏನೇನೋ ಕಾರಣಗಳಿದ್ದವೆಂದು ಒಪ್ಪಿಕೊಳ್ಳೋಣ. 3 ವರ್ಷಗಳಿಂದ ಶಾಸಕ ಸ್ವರೂಪ್ ಈ ಕೆಲಸಕ್ಕೆ ಗಟ್ಟಿಯಾಗಿ ಧ್ವನಿ ಎತ್ತಿ ಹೋರಾಟ ನಡೆಸಿದ್ದರೆ ರಾಜ್ಯ ಸರ್ಕಾರದಿಂದ ಅನುದಾನವೂ ಬರುತ್ತಿತ್ತು. ಈ ಕೆಲಸ ಮುಗಿದು ಎಷ್ಟೋ ದಿನ ಆಗಿರುತ್ತಿತ್ತು. ಹಾಸನ ಮಹಾನಗರ ಪಾಲಿಕೆ ಆದ ಮೇಲೆ ನಗರದ ವ್ಯಾಪ್ತಿ ವಿಪರೀತ ಹೆಚ್ಚಿತು. ಹಾಗಾಗಿ ಹಣದ ಅವಶ್ಯಕತೆಯೂ ಮತ್ತು ಸಿಬ್ಬಂದಿಯ ಅಗತ್ಯ ಕೂಡ ಹೆಚ್ಚಾಯಿತು. ಸಿದ್ದರಾಮಯ್ಯನವರ ಹಿಂದಿನ ಬಜೆಟ್ನಲ್ಲಿ ಹಾಸನ ಮಹಾನಗರ ಪಾಲಿಕೆಗೆ 200 ಕೋಟಿ ಮೀಸಲಿಡುವುದಾಗಿ ಹೇಳಿದ್ದರು. ರಾಜ್ಯ ಹಣಕಾಸು ಇಲಾಖೆಯವರೇನೋ ಕೊಡಲು ಹಣ ಇಲ್ಲ ಎಂದು ಹೇಳಿದ್ದನ್ನು ಕೇಳಿಕೊಂಡು ಶಾಸಕರು ಬಂದಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಹೋರಾಟ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಸ್ವರೂಪ್ ಅವರು ಪತ್ರಿಕಾಗೋಷ್ಠಿ ಕರೆದು ಜನರಿಗೆ ವಿಷಯ ತಿಳಿಸಿ ಹೋರಾಟ ನಡೆಸಬೇಕಿತ್ತಲ್ಲವೇ? ಇನ್ನು ಇವರ ನೆಚ್ಚಿನ HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಕೈಗಾರಿಕೆಯಂತಹ ಭಾರೀ ಮಹತ್ವದ ಖಾತೆಯ ಮಂತ್ರಿ ಆಗಿದ್ದಾರೆ. ಹಾಸನಕ್ಕೆ ಯಾವ ಕಾರ್ಖಾನೆಗಳು ಸೂಕ್ತ ಎಂದು ಶಾಸಕರು ಮನವಿ ಪತ್ರವನ್ನಾದರೂ ನೀಡಿದ್ದಾರೆಯೇ ತಿಳಿಯದು. ನಗರಾಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಕೃಷ್ಣನಗರದ ಜನರ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದರೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲದೆ ಬಡಾವಣೆಯ ಕೊಳಚೆ ನೀರೆಲ್ಲ ಒಂದು ಉದ್ಯಾನವನದಲ್ಲಿ ಶೇಖರಗೊಂಡು ಸುತ್ತಮುತ್ತಲ ನಿವಾಸಿಗಳು ದುರ್ನಾತ ಅನುಭವಿಸಬೇಕಾಗಿದೆ. ಇಲ್ಲಿನ ಬೀದಿ ದೀಪಗಳ ವ್ಯವಸ್ಥೆ ಸರಿಯಿಲ್ಲ ಎಂದು ನಿವಾಸಿಗಳು ಬಹಳ ಬೇಸರ ಪಡುತ್ತಿದ್ದಾರೆ. ಈ ಶಾಸಕರು ಇಲ್ಲಿನ ನಿವಾಸಿಗಳ ಸಮಸ್ಯೆ ಕೇಳಲು ಒಂದು ದಿನವಾದರೂ ಮೀಸಲಿಟ್ಟಂತೆ ಕಾಣುತ್ತಿಲ್ಲ. ಜನರು ದೂರು ಹೇಳೋಣ ಎಂದರೆ ಶಾಸಕರು ಫೋನ್ ಕರೆಯನ್ನೇ ಸ್ವೀಕರಿಸುವುದಿಲ್ಲವಂತೆ. ಜನರಿಗೆ ಕಷ್ಟ ಹೇಳಿಕೊಳ್ಳಲು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಸದಸ್ಯರು ಇರುವುದಿಲ್ಲ. ಇಡೀ ಕ್ಷೇತ್ರಕ್ಕೆ ಇರುವ ಏಕೈಕ ಜನಪ್ರತಿನಿಧಿ ಎಂದರೆ ವಿಧಾನಸಭಾ ಸದಸ್ಯ ಮಾತ್ರ. ಹಾಗಾಗಿ ಇವರ ಜವಾಬ್ದಾರಿ ಹೆಚ್ಚಿದೆ. ಶಾಸಕರ ಅವಧಿ ಇನ್ನೂ 2 ವರ್ಷ ಕೂಡ ಇಲ್ಲ. ಹೀಗೆ ಆದರೆ ಸ್ವರೂಪ್ ಅವರು ಖಂಡಿತ ಸ್ಥಾನ ಕಳೆದುಕೊಳ್ಳಬೇಕಾಗುತ್ತದೆ. ಜನರು ಭ್ರಮ ನಿರಸನಗೊಳ್ಳುತ್ತಿದ್ದಾರೆ. ಯಾವ ಕೆಲಸವೂ ಆಗುತ್ತಿಲ್ಲ ಎಂಬ ಅಸಮಾಧಾನ ವ್ಯಾಪಕವಾಗಿ ಹಬ್ಬುತ್ತಿದೆ. ಜನರು ಪರ್ಯಾಯ ನಾಯಕನ ಹುಡುಕಾಟದಲ್ಲಿದ್ದಾರೆ. ಜನರ ವಿಶ್ವಾಸ ಉಳಿಸಿಕೊಳ್ಳುವುದು ಬಿಡುವುದು ಸ್ವರೂಪ್ಗೆ ಬಿಟ್ಟದ್ದು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.